ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಶ್ರೀಕಾಂತ್. ಭಾಳ ದಿನದ ನಂತರ ನೇರ ಪ್ರಸಾರದಲ್ಲಿ ನಿಮ್ಮ ಜೊತೆನಲ್ಲಿ ಬರ್ತಾ ಇದ್ದೀನಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಗ್ರಹಾರ ತಂಡ್ಯ ಅಂತಕ್ಕಂಥ ಒಂದು ಗ್ರಾಮದಿಂದ ನೀವೇ ನೋಡ್ತಾ ಇದ್ದೀರಾ, ಅಡಿಕೆ ತೋಟದಲ್ಲಿ ಇದ್ದೀನಿ. ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಸ್ಪಷ್ಟತೆ ಕೊಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೆ ಮುಂಚೆ ಯಾರ ತೋಟಕ್ಕೆ ಬಂದಿದ್ದೀವಿ, ರೈತರು ಯಾರು, ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಿಮ್ಮ ಹೆಸರು? ವೆಂಕಟೇಶ್ ಸರ್. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ವೆಂಕಟೇಶ್. ಸರಿ. ಸೊ ಮೂಲತಃ ಕೃಷಿಕರ? ಹೌದು ಸರ್. ಅಚ್ಚಾ, ಎಷ್ಟು ಅಡಿಕೆ ಗಿಡ ಇದೆ ನಿಮ್ದು? ಒಟ್ಟು ನಮ್ದೊಂದು 700-800 ಗಿಡ ಇದೆ. 700-800 ಗಿಡ ಇದೆ. ಸೊ ಎಷ್ಟು ವರ್ಷದ ಗಿಡಗಳು? ಇದು 20-22 ವರ್ಷದ ಗಿಡ ಸರ್. ಸರಿ. ಸೊ ನೀವು ಯಾವ ಪದ್ಧತಿನ ಅಳವಡಿಸ್ಕೊಂಡು ನೀವು ಈ ಕೆಲಸನ ಮಾಡ್ತಾ ಇದ್ದೀರಾ? ಅಂದ್ರೆ ಈ ಕೃಷಿ ನಾವು ಮಾಡಬೇಕಾದ್ರೆ ನೀವು ಯಾವ ತರಹದ ಗೊಬ್ಬರ ನಿರ್ವಹಣೆ ಏನ್ ಮಾಡ್ತಾ ಇದ್ದೀರಾ, ಏನ್ ಕೊಡ್ತಾ ಇದ್ದೀರಾ? ಸ್ವಲ್ಪ ಭೂಮಿಗೆ ಅದನ್ನ ತಿಳಿಸಿ ನಮ್ಮ ರೈತರಿಗೆ. ಸರ್, 2 ವರ್ಷ 3 ವರ್ಷಕ್ಕೊಂದ್ಸಲ ತಿಪ್ಪೆ ಗೊಬ್ಬರ ಕೊಡ್ತೀವಿ, ಇಲ್ಲ ಕುರಿ ಗೊಬ್ಬರ. ಅದ್ ಬಿಟ್ರೆ ರಾಸಾಯನಿಕ ಸರ್. ರಾಸಾಯನಿಕ ಗೊಬ್ಬರ ವರ್ಷಕ್ಕೆ ಎಷ್ಟು ಸತಿ ಕೊಡ್ತೀರಾ? 2-3 ಸಲ. 2-3 ಸಲ ಕೊಡ್ತಾ ಇದ್ದೀರಾ. ಸೊ ಇವತ್ತು ನಮ್ಮನ್ನ ನೀವು ಕರೆಸ್ಕೊಂಡಿದ್ದ ಉದ್ದೇಶ ಏನು? ಮಣ್ಣು ಪರೀಕ್ಷೆ ಸರ್. ಕರೆಕ್ಟಾ? ಮಣ್ಣು ಪರೀಕ್ಷೆಗೋಸ್ಕರ ಕರ್ಸ್ಕೊಂಡು. ಮಣ್ಣು ಪರೀಕ್ಷೆ ಆಯ್ತು ಸರ್. ಏನನ್ನ ನಿಮ್ಮ ಮಣ್ಣು ಪರೀಕ್ಷೆನಲ್ಲಿ ಏನಂತ ಬಂತು? ಮಣ್ಣು ಪರೀಕ್ಷೆಯಲ್ಲಿ ಸರ್ ಪೊಟ್ಟಾಸು NPK ಎಲ್ಲ ಜಾಸ್ತಿ ಇದೆ, ಓವರ್ ಆಗಿದೆ ಅಂತ. ಎಷ್ಟು ಓವರ್ ಆಗಿದೆ? ಎಲ್ಲ ಮಾಮೂಲಿಕ್ಕಿಂತನೂ ಡಬಲ್ ಜಾಸ್ತಿ ಆಗಿದೆ ಇದೆ. ಕರೆಕ್ಟಾ? ಈಗ ಎಲ್ಲ ಚೆನ್ನಾಗಿದೆ, ಪೊಟ್ಯಾಶ್ ಎಲ್ಲ ಕೊಡ್ತಾ ಇದ್ದೀರಾ, ಎಲ್ಲ ಚೆನ್ನಾಗಿದೆ. ನಮ್ಮನ್ನು ಕರ್ಸ್ಕೊಂಡಿದ್ದ ಉದ್ದೇಶ ಏನು? ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕಾಗಿತ್ತು? ನಾನು ರಾಸಾಯನಿಕ ಬಳಸೋದು ಬೇಡ ಅಂತ ಕರ್ಸಿದ್ದೀನಿ. ಒಂದು. ಎರಡನೇದು, ನಿಮ್ಮ ತೋಟದ ಕಂಡೀಷನ್ ಅದೇ ನಿಮಗೆ ಹೇಳಿದ್ನಲ್ಲ ಸರ್. ಅಲ್ಲ, ನನಗಲ್ಲ, ಇಲ್ಲಿ ರೈತರಿಗೆ ಹೇಳಿ ಏನಾಗಿತ್ತು ಅಂತ. ಅದೇ ಗಿಡ ಸರ್, ಅದೇ ನಿಮಗೆ ತೋರಿಸಿಲ್ಲ, ಈ ಇಡ್ಮುಂಡಿ ರೋಗ, ಆಮೇಲೆ ಬೆಳೆನೂ ಸರಿಯಾಗಿ ಬರ್ತಾ ಇಲ್ಲ ಅಂತ. ಏನ್ ಬೆಳೆ ಹೇಳ್ಕೊಳ್ಳೋ ಅಂತ ಬೆಳೆ ಏನಲ್ಲ, ಅದರಿಂದ. ಆಮೇಲೆ ಮಣ್ಣಿನ ಕಂಡೀಷನ್ ಹೇಗೆ? ಎರೆಹುಳುಗಳ ಸಂಖ್ಯೆ ಎಷ್ಟು? ಎರೆಹುಳು ಕಮ್ಮಿ ಇದೆ ಸರ್. ಇಲ್ಲ, ಬಹಳ ಕಮ್ಮಿ. ಮಣ್ಣು ಹೇಗಿದೆ ನೋಡ್ಲಿಕ್ಕೆ? ಮಣ್ಣು ಮುಟ್ಟಿದ್ರೆ ಗಟ್ಟಿ ಇದೆಯಾ? ಗಟ್ಟಿ ಇದೆ. ನೀರು ಸುಲಭವಾಗಿ ಇಂಗ್ತಾ ಇತ್ತಾ? ಸುಲಭವಾಗಿ ಅಂದ್ರೆ ಸರ್ ಹಿಂಕೊಳತ್ತೆ, ಆದ್ರೆ ಕಷ್ಟ ನಿಲ್ಲುತ್ತೆ. ಸ್ವಲ್ಪ ನಿಲ್ಲುತ್ತೆ. ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಎಲ್ಲ ರಾಸಾಯನಿಕ ಗೊಬ್ಬರ ಎಲ್ಲಾನು ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಆದ್ರೂ ನಿಮ್ಮ ಗಿಡ ನಿಮ್ಗೆ ಸಮಾಧಾನ ಇಲ್ಲ, ಇಳುವರಿ ಸಮಾಧಾನ ಇಲ್ಲ, ಹಿಡ್ಮುಂಡಿಗೆ ರೋಗ ಅಂತ ಹೇಳಿದ್ರಿ, ಗಣ್ಣೆಲ್ಲ ಕ್ರಾಸ್ ಆಗ್ತಾ ಇದೆಯಾ? ಗಣ್ಣೆಲ್ಲ ಕ್ರಾಸ್ ಆಗ್ತಾ ಇದೆ. ಕರೆಕ್ಟ್. ಈ ತರ ಸಮಸ್ಯೆಗಳಿದೆ. ಹಾಗಂತ ಹೇಳಿ ನೀವೇನ್ ಮಾಡಿದ್ರಿ, ಪರೀಕ್ಷೆಗೆ ನಮ್ಮನ್ನ ಕರ್ಸ್ಕೊಂಡ್ರಿ. ಸೊ ಪರೀಕ್ಷೆಗೆ ಕರೆಸ್ಕೊಂಡಾಗ ಏನು ಅಂತಕ್ಕಂಥದ್ದು ಕೂಡ ನೋಡೋಣ ಅಂತ ಹೇಳಿ ಕರ್ಸ್ಕೊಂಡಿದ್ದೀರಾ. ಇಲ್ಲಿ ಏನಂತ ರಿಸಲ್ಟ್ ಬಂದಿದೆ ಅಂದ್ರೆ ಪ್ರತಿಯೊಂದು ಜಾಸ್ತಿ ಇದೆ ಅಂತ ಹೇಳಿ ಬಂದಿದೆ. ಸೊ ನಿಮಗೆ ಏನ್ ಅನ್ಸುತ್ತೆ? ಈಗ ಎಲ್ಲ ಸರಿಗಿದೆ ಅಂತಂದ್ಮೇಲೆ ತೋಟ ಚೆನ್ನಾಗಿರ್ಬೇಕಲ್ವಾ? ಈಗ ಎಲ್ಲ ಸಾಮಾನ್ಯ ರೈತರು ಏನಂತ ಯೋಚನೆ ಮಾಡ್ತಾರೆ, ರಾಸಾಯನಿಕ ಗೊಬ್ಬರ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಕೊಟ್ರೆ ತೋಟ ಚೆನ್ನಾಗಿರ್ಬೇಕು. ನೀವು ಕೊಟ್ಟಿದ್ದೀರಾ, ಎಲ್ಲ ಜಾಸ್ತಿನೇ ಇದೆ ಅಂದ್ಮೇಲೆ ಚೆನ್ನಾಗಿರ್ಬೇಕಲ್ವಾ ತೋಟ? ಹೌದು ಸರ್, ಚೆನ್ನಾಗಿರ್ಬೇಕು. ಅದೇ ಗೊತ್ತಾಗ್ತಿಲ್ಲ ಸರ್ ಏನಂತ. ಸರಿ, ಇದನ್ನ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ಏನು ಅಂತ. ಸರಿ, ಇನ್ ಮುಂದೆ ನಾನು ಮಾತಾಡ್ತೀನಿ. ಸೊ ನೋಡಿದ್ರಲ್ಲ ರೈತ ಬಾಂಧವರೇ, ಇದು ಇಲ್ಲಿಯ ವಾಸ್ತವಾಂಶ. ಇಲ್ಲಿಗೆ ಕರೆಸ್ಕೊಂಡಿದ್ರು, ಒಂದು ಪರೀಕ್ಷೆ ಮಾಡಿ ಅಂತ ಹೇಳಿ ಕರೆಸ್ಕೊಂಡ್ರು. ಪರೀಕ್ಷೆನೂ ಕೂಡ ಮಾಡಿದೀವಿ. ಇಲ್ಲಿ ಒಂದು ಕೆಲವು ಅಂಶಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಏನ್ ಬಂತು ಅಂತಕ್ಕಂಥದ್ದು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದೇ ನಿಮಿಷ ನೋಡಿ. ಅವಶ್ಯಕತೆ ಇರೋದು 125 kg per hectare, ಇರೋದು 232, ಅಂದ್ರೆ 107 kg per hectare ಜಾಸ್ತಿ ಇದೆ. ಪಿ ಅದು ಕೂಡ ಅಷ್ಟೇನೆ, ಬೇಕಾಗಿರೋದು 50, ಇರೋದು 212, 162ರಷ್ಟು ಜಾಸ್ತಿ ಇದೆ. ಕೆ ಬೇಕಾಗಿರೋದು 175, ಇರೋದು 290, ಅಂದ್ರೆ 115ಕ್ಕಿಂತ ಜಾಸ್ತಿ ಇದೆ. pH ಕೂಡ 7.02, 7 ಇರಬೇಕು, 7.02 ಆಲ್ಮೋಸ್ಟ್ ಒಳ್ಳೆ ಕಂಡೀಷನ್ ಅಲ್ಲೇ ಇದೆ. EC ಖಂಡಿತವಾಗ್ಲೂ ಜಾಸ್ತಿ ಕಾಣಿಸ್ತಾ ಇದೆ ನಮಗೆ. ಸೊ ಇದು ಇಲ್ಲಿಯ ವಾಸ್ತವಾಂಶ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಚರ್ಚೆ ಮಾಡೋಣ. ಎಲ್ಲರೂ ಅನ್ಕೊಳ್ಳೋದೇನು, ರಾಸಾಯನಿಕ ಗುಣ ಒಂದು ಚೆನ್ನಾಗಿದ್ರೆ ಸಾಮಾನ್ಯ ಎಲ್ಲ ರೈತರು ಕುಯಿಲ್ ಮುಗಿದ ತಕ್ಷಣ ಅಂಗಡಿಗೆ ಹೋಗ್ತಾರೆ, ಗೊಬ್ಬರನ ತಗೊಂಡು ಬಂದು ಹಾಕೋದು, ಅಥವಾ ಸಮಸ್ಯೆ ಆದರೆ ಅಂಗಡಿಗೆ ಹೋಗೋದು, ಕೇಳಿದ್ರೆ ಗೊಬ್ಬರ ಹಾಕಿ
ಇಂಪ್ರೂವ್ ಆಗುತ್ತೆ. ಗಿಡ ವೀಕ್ ಆಗಿದೆ ಅಂದ ತಕ್ಷಣ ಗೊಬ್ಬರ ಹಾಕಿ. ಇದು ನಾರ್ಮಲ್ ಆಗಿ ಎಲ್ಲ ರೈತರುಗಳು ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ವಾಸ್ತವನೇ ಬೇರೆ ಥರ ಇದೆ. ಎಲ್ಲ ಜಾಸ್ತಿ ಇದೆ, ಆದರೆ ಸಮಸ್ಯೆಗಳು ಅಷ್ಟೇ ಜಾಸ್ತಿ ಇದೆ. ಕರೆಕ್ಟ್ ಅಲ್ವಾ? ಹೌದು ಸರ್. ಸೊ ಅಲ್ಲಿಗೆ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದರೆ ತುಂಬ ಸಿಂಪಲ್ಲು. ನಾವು ಪರೀಕ್ಷೆ ಮಾಡ್ದಂಗೆ ಇಲ್ಲಿ ಎರೆಹುಳುಗಳ ಸಂಖ್ಯೆ ಇಲ್ಲವೇ ಇಲ್ಲ. ಮಣ್ಣು ಗಟ್ಟಿಯಾಗಿದೆ. ಓಕೆ, ನೀರಿನ ಇಂಗುವಿಕೆ ಕಡಿಮೆ ಆಗ್ತಾ ಇದೆ. ಹಾಗೇನೆ ಏನು ಸ್ಪಷ್ಟತೆ ನಮಗೆ ಸಿಗ್ತಾ ಇದೆ ಅಂತಂದ್ರೆ, ರಾಸಾಯನಿಕ ಗುಣ ಉತ್ಕೃಷ್ಟವಾಗಿದ್ರೂ ಇಲ್ಲಿಯ ಭೌತಿಕ ಗುಣ ಹಾಗೂ ಜೈವಿಕ ಗುಣ ಅಂದ್ರೆ ಈ 3 ಗುಣಗಳು ಮಣ್ಣಿಂದ ಏನಿದೆ, ರಾಸಾಯನಿಕ, ಭೌತಿಕ ಮತ್ತೆ ಜೈವಿಕ ಗುಣ, ಈ 3 ಸಮತೋಲನದಲ್ಲಿರಬೇಕು. ಆ ಸಮತೋಲನ ಈ ಮಣ್ಣು ಕಳ್ಕೊಂಡಿದೆ. ಸೊ ಈಗ ಈ ಸಮತೋಲನ ವಾಪಸ್ ಬರಬೇಕು ಅಂತಂದ್ರೆ ಮತ್ತೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೇಗೆ ಸರಿ ಹೋಗುತ್ತೆ ಹೇಳಿ? ಯಾಕೆಂತಂದ್ರೆ ಈಗಾಗಲೇ ಜಾಸ್ತಿ ಇದೆ. ಜೊತೆಗೆ ಜಾಸ್ತಿ ರಾಸಾಯನಿಕ ಗೊಬ್ಬರ ಇದ್ರೂ ಕೂಡ ಅದರದೇ ಆದ ಸಮಸ್ಯೆಗಳಿರುತ್ತೆ. ಉದಾಹರಣೆಗೆ ನೈಟ್ರೋಜನ್ ಅಂದ್ರೆ ಯೂರಿಯಾ ನಾವೇನು ನೋಡಿದ್ವಲ್ಲ ಜಾಸ್ತಿ ಇದೆ ಅಂತ, ಅದು ಏನಾದರೂ ಜಾಸ್ತಿ ಆದರೆ ಆಗ್ತಕ್ಕಂಥದ್ದು ಏನು ಅಂತಂದ್ರೆ ಹಸಿರಾಗಿರ್ತಕ್ಕಂಥ ಗರಿಗಳೇ ಕಟ್ಟಾಗಿ ಬೀಳ್ತವೆ. ಹೌದಾ? ಆ ಸಮಸ್ಯೆ ಇದೆಯಾ? ಆ ಸಮಸ್ಯೆ ಇದೆಯಾ ನಿಮ್ಗೆ? ಅಂದ್ರೆ ಗರಿ ಇನ್ನೂ ಪೂರ್ತಿ ಮಾಗಿಲ್ಲ, ಹಳೇದಾಗಿಲ್ಲ, ಆದ್ರೆ ಹಸಿರಾಗಿರೋದೇ ಬೀಳ್ತಾ ಇದೆ. ಅರ್ಧಕ್ಕೆ ಕಟ್ಟಾಗಿ ಬೀಳುತ್ತೆ, ಅರ್ಧಕ್ಕೆ ಕಟ್ಟಾಗಿ ಬೀಳ್ತಾ ಇದೆ. ಅಂದ್ರೆ ಒಳಗಡೆ ಹೊಂಬಾಳೆ ಕಾಣಿಸುತ್ತೆ, ಆಗ್ಲೇ ಬೀಳ್ತಾ ಇದೆ. ಹೊಂಬಾಳೆ ಏನು ಬಿಚ್ಕೊಂಡೇ ಇಲ್ಲ. ಸೊ ಇದು ನೈಟ್ರೋಜನ್ ಜಾಸ್ತಿ ಆದ್ರೆ ಅಂದ್ರೆ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ. ಇದೆ, ಕರೆಕ್ಟಾ? ಸೊ ಇದು ಜೊತೆಗೆ ಇನ್ನು ಪೊಟ್ಯಾಷಿಯಂ ಮತ್ತೆ ಫಾಸ್ಫೇಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಮಣ್ಣಲ್ಲಿ ಉಪ್ಪಿನ ಅಂಶ ಹೆಚ್ಚಾಗುತ್ತೆ, ಲವಣಾಂಶ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಲಘು ಪೋಷಕಾಂಶಗಳು ಅಂತೀವಿ, ಜಿಂಕು, ಬೋರಾನು, ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಐರನ್ನು, ಸೋಡಿಯಮ್ಮು, ಮಾಲಿಬ್ಡಿನಮ್ಮು, ಸೊ ಎಷ್ಟೊಂದಿದೆ. ಸೊ ಸಲ್ಫರು, ಇದು ಎಲ್ಲ ನೀವೇನು ಕೊಡ್ತೀರಲ್ಲ, ಇದಿಷ್ಟು ಲಾಕ್ ಆಗ್ಬಿಡುತ್ತೆ. ಯಾವುದು ತಗೊಳ್ಳೋಕೆ ಆಗೋದಿಲ್ಲ ಗಿಡಗಳು. ಅಂತಂದ್ರೆ ನೀವು ಮೇಲಿಂದ ಎಲ್ಲ ಕೊಡ್ತಾ ಇದ್ದೀರಾ, ಯಾವುದೇ ಕೊರತೆ ನೀವು ಮಾಡ್ತಾ ಇಲ್ಲ. ಆದರೆ ಮಣ್ಣಿನ ಕಂಡೀಷನ್ ಯಾವ ಥರ ಆಗಿದೆ ಅಂತಂದ್ರೆ ಇದು ಯಾವುದನ್ನು ತಗೊಳಕ್ಕಾಗ್ತಾ ಇಲ್ಲ. ಇದು ಇಲ್ಲಿಯ ವಾಸ್ತವಾಂಶ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಬಹಳ ಸುಲಭ. ಇಲ್ಲಿ ಇರಬೇಕಾದಂಥ ಜೀವ ಸಂಕುಲನ ಮತ್ತೆ ನಾವು ಮರುಸ್ಥಾಪನೆ ಮಾಡಿದ್ರೆ, ಅಂದ್ರೆ ಜೈವಿಕ ಗುಣನ ಹೆಚ್ಚು ಮಾಡಿದ್ರೆ ಸುಲಭವಾಗಿ ಇದಿಷ್ಟನ್ನು ಬಳಕೆಗೆ ಬಂದು ಮತ್ತೆ ಮಣ್ಣು ತನ್ನವನ್ನ ಮತ್ತೆ ಅಳವಡಿಸ್ಕೊಂಡು ಬೇರಿನ ಬೆಳವಣಿಗೆಗೆ ಅನುಕೂಲ ಆಗಿ ಗಿಡಕ್ಕೆ ಬಲನ ತುಂಬಿಸಿ ಮೇಲ್ಗಡೆ ಸಮಸ್ಯೆಗಳು ಕಡಿಮೆ ಆಗಿ ನಿಮ್ಮ ಇಳುವರಿ ಹೆಚ್ಚಾಗುವಂತ ಒಂದು ತುಂಬಾ ಸುಲಭವಾದ ವಿಧಾನ ಇದೆ. ಅದನ್ನೇ ನಮ್ಮ ಡಾಕ್ಟರ್ ಸಾಯಿಲ್ ಮೂಲಕ ನೀವು ಮಾಡ್ಬೋದಾಗಿರ್ತಕ್ಕಂಥದ್ದು. ಇದನ್ನ ಕಳೆದ 13 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. 14ನೇ ವರ್ಷ. ನೀವುಗಳು ಅಷ್ಟೇ ನಿಮ್ಮ ತೋಟಗಳಲ್ಲಿ ಏನಾದರೂ ಇದನ್ನು ಅಳವಡಿಸ್ಕೋಬೇಕು ಅಂತಂದ್ರೆ ನಿಮ್ಮ ಸ್ಥಳೀಯ ಪ್ರತಿನಿಧಿ, ಡಾಕ್ಟರ್ ಸಾಯಿಲ್ ಸ್ಥಳೀಯ ಪ್ರತಿನಿಧಿನ ಕರೆಸ್ಕೊಂಡು ಇದೇ ರೀತಿ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಮಾಡಿ, ಅದಕ್ಕೂ ಮುಂಚಿತವಾಗಿ ಭೌತಿಕ ಗುಣ ಮತ್ತು ಜೈವಿಕ ಗುಣನ ಸರಿ ಮಾಡಿಕೊಂಡು ಮಣ್ಣಿನ ಸಮತೋಲನನ ಕಾಪಾಡಿಕೊಂಡು ಮಣ್ಣನ್ನ ಫಲವತ್ತತೆಯನ್ನು ಹೆಚ್ಚಿಸ್ಕೊಂಡು ನಿಮ್ಮ ಗಿಡದ ಆರೋಗ್ಯನ ಹೆಚ್ಚಿಸ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ, ಎಲ್ಲ ನಮ್ಮ ಸ್ಥಳೀಯ ಪ್ರತಿನಿಧಿಗಳನ್ನು ನೀವು ಸಂಪರ್ಕ ಮಾಡ್ಬೋದು. ಇಲ್ಲಿ ನಂಬರ್ಸು ನೀಡಲಾಗುತ್ತದೆ. ಅವರೆಲ್ಲನೂ ನೀವು ನಿಮ್ಮ ಪ್ರದೇಶದಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನನ್ನು ಸಂಪರ್ಕ ಮಾಡಬೇಕು ಅಂದರೆ ದಕ್ಷಿಣ ಕನ್ನಡದವರು ಅಥವಾ ಉಡುಪಿನವರು ಅಥವಾ ಚಿಕ್ಕಮಗಳೂರಿನವರು ಅಥವಾ ಕಾಸರಗೋಡ್ನವರು ನನ್ನನ್ನು ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಿಸಬೇಕಾಗಿರ್ತಕ್ಕಂಥ ನಂಬರು 9663525005 9663525005. ಕೊನೆ ಮಾತು, ಮಣ್ಣಿನ ಪರೀಕ್ಷೆ ಮಾಡ್ಕೊಳ್ಳಿ. ಏನು ಬೇಕೋ ಅದನ್ನು ಮಾತ್ರ ಮಣ್ಣಿಗೆ ಕೊಡಿ. ಅನವಶ್ಯಕವಾಗಿ ಹೆಚ್ಚು ಕೊಟ್ಟರು ಕೂಡ ಸಮಸ್ಯೆಗಳಾಗುತ್ತೆ. ಜೊತೆಗೆ ನೀವು ತಿಳಿದುಕೊಂಡು ಕೃಷಿನ ಮಾಡಿ ಒಳ್ಳೆ ಕೃಷಿಕರಾಗಿ ಉತ್ತಮ ಇಳುವರಿನ ಪಡೀರಿ, ಸಕ್ಸಸ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ನೇರ ಪ್ರಸಾರನ ಮುಕ್ತಾಯ ಮಾಡ್ತಾ ಇದ್ದೀನಿ. ಸಂಪರ್ಕ ಮಾಡಬೇಕಾದ್ರೆ ನಂಬರ್ನ ಈಗಾಗಲೇ ಕೊಟ್ಟಿದ್ದೀನಿ. ಧನ್ಯವಾದಗಳು.
ನಮಸ್ಕಾರ ವೆಂಕಟೇಶ್ ಅವರೇ, ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ.